ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಮಸ್ಕಾರ. ಇದು ದುಃಖ ತರತಕ್ಕಂಥ ವಿಚಾರ. ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಲಿ BJP ನಗರಾಧ್ಯಕ್ಷರಾದಂಥ ನಾಗೇಂದ್ರನವರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಪಡವರಳ್ಳಿ ವಿನಾಯಕ ಚೌಟ್ರಿಯನ್ನು ಬುಕ್ ಮಾಡಿದ್ವಿ. ಸುಮಾರು ಒಂದು 6-7 ಸಾವಿರ ಜನನ ಕರೆದು ಊಟ ಹಾಕಬೇಕು, ಅವರೆಲ್ಲರ ಆಶೀರ್ವಾದ ಪಡಿಬೇಕು ಅಂತೇಳಿ ನಾಗೇಂದ್ರನವ್ರಿಗೆ ತುಂಬ ಖುಷಿ ಇತ್ತು. ನಾವು ಎಲ್ಲ ಉತ್ಸಾಹದಿಂದ ಅವರ ಹುಟ್ಟುಹಬ್ಬನ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಇನ್ವಿಟೇಷನ್ನು ಮಾಡಿಸಿ ಎಲ್ಲವೂ ಕೊಟ್ಟಿದ್ವಿ. ಆದರೆ ಅವರ ಸ್ವಂತ ಚಿಕ್ಕಮ್ಮನ ಮಗ ಏನು ಗೌತಮ್ ಅಂತ ಹೆಸರಿದೆ, ಅವನ್ನ ಅವ್ರ ಮನೇಲಿ ಪ್ರೀತಿಯಿಂದ ಗಗನ್ ಅಂತ ಕರೀತಾರೆ. ಅವನು ಮೆಕ್ಸಿಕೋದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದ. ಸ್ಕಿನ್ ಅಲರ್ಜಿಯಿಂದಾಗಿ ಅವನು ಇವತ್ತು ಮೃತಪಟ್ಟಿದ್ದಾನೆ. ಆಗಲೇ 3 ದಿನ ಆಯಿತು. ಅವನ ಮೃತದೇಹ 10 ಅಥವಾ 11ನೇ ತಾರೀಕು ಅಂದರೆ ಅವರು ಹುಟ್ಟುಹಬ್ಬದಿಂದೇ ಮೈಸೂರಿಗೆ ಬರುವಂಥ ಸಾಧ್ಯತೆ ಇದೆ. ಅದು ನಾವೇನು ಚೌಟ್ರಿಲಿ ಮಾಡಬೇಕು ಅಂತಿದ್ವಿ, ಪಡವರಳ್ಳಿ ಚೌಟ್ರಿ, ಅಲ್ಲೇ ಪಕ್ಕದಲ್ಲೇ ಒಂಟಿಕೊಪ್ಪಲಲ್ಲಿ ಅವ್ರ ಮನೆ ಇರೋದು, ಅಲ್ಲಿಗೆ ಮೃತದೇಹ ಬರ್ತಾಯಿದೆ. ಆದ್ದರಿಂದ ಒಂದು ಶೋಕಾಚರಣೆ ಅವ್ರ ಮನೇಲಿ ಉದ್ಭವ ಆಗಿದೆ. ಆದ್ದರಿಂದ ಅದನ್ನು ರದ್ದು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವ್ರ ಕುಟುಂಬಸ್ಥರು ಮಾತಾಡಿ ಆ ಮಾಹಿತಿಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ನಾನು ಎಲ್ಲರಿಗೂ ಮನವಿಯನ್ನು ಮಾಡ್ತಾಯಿದ್ದೀನಿ. ಏನೋ ಒಂದು ಸಂಭ್ರಮಾಚರಣೆ ಇತ್ತು, ಅದನ್ನು ಯಾರೂ ಮಾಡೋದು ಬೇಡ. ಅವ್ರ ಮನೇಲಿ ಒಂದು ಶೋಕಾಚರಣೆ ಇದೆ, ಹಂಗಾಗಿ ಎಲ್ಲರಿಗೂ ಮನವಿ ಮಾಡ್ತಾಯಿದ್ದೀನಿ, ಯಾರೂ ಆಚರಣೆ ಮಾಡೋದು ಬೇಡ. ಯಾರು ಶುಭಾಶಯ ಕೋರಬೇಕಾ ಅಂದರೆ ಆ ಸಂದರ್ಭದಲ್ಲಿ ಬೇಡ, ಯಾಕೆ ಅಂತಂದರೆ ಅವ್ರು ಸಾವಲ್ಲಿರ್ತಾರೆ, ಆ ಸಂದರ್ಭದಲ್ಲಿ ಮಾಡೋದು ಬೇಡ. ಯಾರು ಜಾಹೀರಾತು ಕೊಡುವಂಥವ್ರು, ಮಾಧ್ಯಮದಲ್ಲಿ ಪೇಪರಲ್ಲಿ ಹಾಕುವಂಥವ್ರು, ಬ್ಯಾನರ್ ಹಾಕುವಂಥವ್ರು ಅವ್ರು ಮಾಡಲಿ. ಆ ಪ್ರೀತಿಗೂ ನಾವು ಅಡ್ಡಿಪಡಿಸುವಂಥ ಕೆಲಸ ಮಾಡೋದು ಬೇಡ. ಅವ್ರಿಗೆ ಕರೆ ಮಾಡಿ ವಿಶ್ ಮಾಡೋದಾಗಲಿ, ಮತ್ತು ಸಂಭ್ರಮಾಚರಣೆ ಏನೋ ಬೊಕ್ಕೆ ಕೊಡುವಂಥದ್ದಾಗಲಿ, ಶಾಲ ಹಾಕುವಂಥದ್ದಾಗಲಿ, ಆ ಥರ ಯಾರೂ ಮಾಡೋದು ಬೇಡ. ಶೋಕಾಚರಣೆ ಇರೋದ್ರಿಂದ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತಾಯಿದ್ದೀನಿ. ಈ ಸಲ ಅವರ ಹುಟ್ಟುಹಬ್ಬವನ್ನು ಆಚರಿಸೋದು ಬೇಡ ಅಂಥೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ.